ಸೈಕಲ್ ತರ್ತೀಯಾ? ಆ ಹೌದು ಜೂಲಿ, ನಾನು ಸೈಕಲ್ ತರ್ತೀನಿ. ನನ್ನ ತಮ್ಮಂದೊಂದು ಸೈಕಲ್ ಇದೆಯಾ, ಅದನ್ನೇ ತರ್ತೀನಿ ನಾಳೆ. ನೀನ್ ತರ್ತೀಯಾ? ಎಸ್ ಲಿಲಿ, ನಾನು ತರ್ತೀನಿ. ಚುಪ್ಪಿ ನೀನು? ಓ ಎಸ್, ನಾನು ತರ್ತೀನಪ್ಪ. அமுதா, நீ சைக்கிள் எடுத்துட்டு வரியா? லிலி, எங்க வீட்ல ஒரு சைக்கிள் இருக்கு, நான் கொண்டு வரேன். ಸರಿ, ಓಕೆ. ವಾವ್, ಹಂಗಂದ್ರೆ ಒಳ್ಳೆ ಜಾಲಿಯಾಗಿರುತ್ತೆ. ನಾಳೆ ಸೂಪರ್ ಆಗಿರುತ್ತೆ ಸೈಕಲ್ ರೇಸ್. ಎಸ್ ಲಿಲಿ? ವಾಟ್ ಲಿಲಿ, ಏನಾಯ್ತು? ಏನಾಗೋದು ಜೂಲಿ? ಅಲ್ಲಿ ಅಚ್ಚು ಬರ್ತಾ ಇದ್ದಾಳೆ. ನಾವೆಲ್ಲ ಹಿಂಗ್ ಒಟ್ಟಿಗೆ ನಿಂತ್ಕೊಂಡು ಮಾತಾಡೋದು ನೋಡಿದ್ಲು ಅಂದ್ರೆ ಅಷ್ಟೇ, ಸುಮ್ಮನೆ ಬಂದು ಜಗಳ ಮಾಡ್ತಾಳೆ. ಅವಳಿಗೆ ಹೊಟ್ಟೆ ಉರಿಯತ್ತೆ ಈ ತರ ಎಲ್ಲ ನೋಡಿದ್ರೆ. ನಾನಂತೂ ಎಸ್ಕೇಪ್ ಆಗ್ಬಿಡ್ತೀನಪ್ಪ. ಹಾಯ್ ಲಿಲಿ, ಲಿಲಿ, ಏನ್ ನಾನು ಬರೋದ್ ನೋಡಿ ಓಡ್ತಾ ಇದೀಯಾ? ಏನ? ಅದು ಅಚ್ಚು, ನನಗೆ ಅರ್ಜೆಂಟ್ ಆಗಿ 2 ಬಾತ್ರೂಮ್ ಬರ್ತಾ ಇದೆಯಾ, ಅದಕ್ಕೆ ಹೋಗ್ತಾ ಇದ್ದೆ. ಅರ್ಜೆಂಟ್ ಆಗಿ 2 ಬಾತ್ರೂಮ್ ಬರ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ನಗ್ನಗ್ತಾ ಹೇಳ್ತಾ ಇದೆಯಾ, ಸುಳ್ಳು ಹೇಳ್ತಾ ಇದೆಯಾ ತಾನೇ? ಇಲ್ಲ ಇಲ್ಲ, ಹೌದು. ಇಲ್ಲನಾ? ಹೌದಾ? ಅಚ್ಚು ಇದು ಬಿಡು. ನಿನ್ಗೊಂದು ವಿಷಯ ಗೊತ್ತಾ? ನಾಳೆ ಸ್ಕೂಲಲ್ಲಿ ಸೈಕಲ್ ರೇಸ್ ಅಂತೆ, ಮೆಸೇಜ್ ಬಂದಿದೆ, ನೀನ್ ನೋಡ್ಲಿಲ್ವಾ? ಏನು ಸೈಕಲ್ ರೇಸ್? ಹೌದಚ್ಚು, ನಾಳೆ ಸೈಕಲ್ ರೇಸ್ ಇದೆ. ಅದನ್ನೇ ನಾವೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಏನಂತ ಮಾತಾಡ್ತಾ ಇದ್ರಿ? ಏಯ್ ಅಚ್ಚು, ಏನಂತ ಗೊತ್ತಾ? ನಮ್ಮೆಲ್ಲರ ಹತ್ರನೂ ಸೈಕಲ್ ಇದೆ. ನಾವು ನಾಳೆ ಸೈಕಲ್ ರೇಸ್ಗೆ ಹೋಗ್ತೀವಿ ಗೊತ್ತಾ? ಕಾಂಪಿಟೇಷನ್ ಅಲ್ಲಿ ನಾನೇ ಫಸ್ಟ್ ಪ್ರೈಸ್ ತಗೊಳ್ಳೋದು. ಹೌದಾ? ಎಲ್ರು ಸೈಕಲ್ ರೇಸ್ ಹೋಗ್ತೀರಾ? ಸೈಕಲ್ ರೇಸ್ ಎಲ್ಲ ಚೆನ್ನಾಗಿರಲ್ಲ ಕಣ್ರಪ್ಪ, ಅದೆಲ್ಲ ಓಡಿಸ್ಬೇಡಿ. ಅದೆಲ್ಲ ಯಾರಾದ್ರೂ ಓಡಿಸ್ತಾರ? ಶೀಶಿ, ಸೈಕಲ್ ಇಂದ ಬಿದ್ದಿ ಅಂದ್ರೆ ಹೊಡ್ತಾ ಬೀಳತ್ತೆ. ನೀವ್ ಯಾರು ಸೈಕಲ್ ರೇಸ್ ಓಡಿಸ್ಬೇಡಿ. ಏ ಅಚ್ಚು, ಅದೆಲ್ಲ ಏನಾಗಲ್ಲ, ನಮ್ಗೆಲ್ಲ ಸೈಕಲ್ ಓಡಿಸಿ ಅಭ್ಯಾಸ ಇದೆಪ್ಪ. ನಾವೆಲ್ಲ ಹಂಗ್ ಬೀಳಲ್ಲ, ಕ್ಲೀನ್ ಆಗಿ ಓಡಿಸ್ಕೊಂಡು ಹೋಗ್ತೀವಿ. ಅಲ್ಲ ಚುಪ್ಪಿ, ಅದು ಹೇಳ್ದಂಗ ಆಗಲ್ಲ ಅಲ್ಲ. ಕೆಲವೊಂದ್ಸಲ ಬಿದ್ರೇನು ಬೀಳ್ತೀವಿ. ಸುಮ್ನೆ ಯಾಕೆ ಹೊಡ್ತಾ ತಿನ್ನೋದ್ ಕಾಲ್ ಕೈಗಲ್ಲ, ಅದಕ್ಕೆ ಹೇಳ್ತಾರದು ಬೇಡ ಸೈಕಲ್ ರೇಸ್ ಓಡಿಸ್ಬೇಡಿ ಅಂತ. ಹಂಗಂತ ಹೇಳ್ತೀಯ ಅಚ್ಚು? ಸರಿ, ನೀನ್ ಹೇಳ್ದಂಗ್ ನಾನು ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ವೆರಿ ಗುಡ್. ಏ ಲಿಲ್ಲಿ, என்ன அமுதா? அச்சு என்ன சொல்லுது? அச்சு, சைக்கிள் ரேஸ் காம்படிஷன்ல நாம பார்ட்டிசிபேட் பண்றது வேண்டாம். சைக்கிள் ரேஸ்ல இருந்து விழுந்தோம்னா கை காலுக்கெல்லாம் அடிபடும்னு சொல்றாங்க. அதனால தான் நானும் வேண்டாம்னு சொல்லிட்டேன். ஆமா ஆமா, அச்சு சொல்றது சரிதான். நானும் இந்த சைக்கிள் ரேஸ் காம்படிஷன்ல பார்ட்டிசிபேட் பண்ண மாட்டேன். கீழெல்லாம் விழுந்தா அடிபடும். ಅಚ್ಚು, ನೀನ್ ಹೇಳ್ದಲ್ಲ, ಅದನ್ನ ಕೇಳಿ ಹೆದರ್ಕೊಂಡು ಅಮುದಾನು ಈ ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತೆ. ಹೌದಾ? ವೆರಿ ಗುಡ್ ಅಮುದಾ. ಏ ಯು ಅಚ್ಚು, ನೀನ್ ಯಾಕೆ ಎಲ್ರನ್ನು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ? ಏನ್ ಐಡಿಯಾ ಮಾಡಿದ್ಯಾ? ಇಲ್ಲಪ್ಪ, ನಾನು ಏನ್ ಐಡಿಯಾ ಮಾಡಲಿಲ್ಲ. ಪಾಪ ಅಲ್ಲ, ಕೆಳಗ್ ಬಿದ್ರೆ ಹೊಡ್ತಾ ಬೀಳತ್ತೆ ಅಂತ ಹೇಳ್ತಾ ಇರೋದು. ಏ ಅಚ್ಚು, ನೀನ್ ಏನ್ ಹೇಳಿದ್ರೇನು ನಾನು ಮತ್ತೆ ಜೂಲಿ ಇಬ್ರು ಪಾರ್ಟಿಸಿಪೇಟ್ ಮಾಡೋದಂತೂ ಕನ್ಫರ್ಮ್. ಹೌದಾ? ಬೇಡ ಚುಪ್ಪಿ, ಪ್ಲೀಸ್. ಹೌದು, ನೀನ್ ಯಾಕೆ ಈ ತರ ಹೇಳ್ತಾ ಇದೀಯಾ? ಅರ್ಥನೇ ಆಗ್ತಾ ಇಲ್ಲ. ಏಯ್ ಅಚ್ಚು, ಈಗ ಗೊತ್ತಾಯ್ತು, ನಿನ್ನ ಹತ್ರ ಸೈಕಲ್ ಇಲ್ಲಲ್ಲ, ಅದಕ್ಕೆ ತಾನೇ ಯಾರನ್ನು ಈ ಗೇಮ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಿಡ್ಬಾರ್ದು ಅಂತ ನೋಡ್ತಾ ಇದೆಯಲ್ಲ. ಅಚ್ಚು, ನೀನ್ ಈ ತರ ಮಾಡ್ತಿ ಅನ್ಕೊಂಡಿರ್ಲಿಲ್ಲ. ನಿನ್ನ ಹತ್ರ ಸೈಕಲ್ ಇಲ್ಲ ಅಂತಂದ್ರೆ ನಾವು ಓಡಿಸ್ಬಾರ್ದಾ? ನಾವು ಓಡಿಸ್ತೀವಿ. ಬ್ಯಾಡ್ ಗರ್ಲ್ ಅಚ್ಚು. ಬಂದ್ರಿ ಎಲ್ಲ. ಎಲ್ರ ಹತ್ರನೂ ಸೈಕಲ್ ಇದೆ, ಎಲ್ರು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ನನ್ನ ಹತ್ರ ಸೈಕಲ್ ಇಲ್ಲ, ಏನಿಲ್ಲ. ನಮ್ಮ ಮನೇಲಿ ಏನು ಕೊಡ್ಸಲ್ಲ. ಅಮ್ಮ ಅಪ್ಪನ ಹತ್ರ ಹೋಗಿ ಕೇಳೋಣ, ಹೆಂಗಾದ್ರೂ ಮಾಡಿ ಒಂದು ಸೈಕಲ್ ತಗೊಂಡ್ವಿ ಅಂದ್ರೆ ನಾಳೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇವ್ರ ಮುಂದೆ ನಾವು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ ನಮ್ಮನ್ನ ನೋಡಿ ಅಣಗಿಸ್ತಾರೆ. ಇವ್ರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ನಾನ್ ಮಾತ್ರ. ಅಮ್ಮ ಏನಚ್ಚು? ಅಮ್ಮ, ಸ್ಕೂಲಿಂದ ಮೆಸೇಜ್ ಬಂದಿದೆ, ನೀವು ನೋಡ್ಲಿಲ್ವಾ? ನಾಳೆ ಸೈಕಲ್ ರೇಸ್ ಕಾಂಪಿಟೇಷನ್ ಅಮ್ಮ. ನಮ್ಮ ಸ್ಕೂಲಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹೌದಾಚ್ಚು? ಹೌದಮ್ಮ. ಅಮ್ಮ, ನಾನು ನಾಳೆ ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಮ್ಮ. ಅಮ್ಮ ಹೇಳಚ್ಚು. ಅಮ್ಮ, ನಾನು ನಾಳೆ ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನನಗೆ ಏನ್ ಬೇಕು ಹೇಳಮ್ಮ? ಏನ್ ಬೇಕಂತ ಹೇಳಿದ್ರೆ ಸೈಕಲ್ ಬೇಕು. ಹೌದಮ್ಮ. ಅಮ್ಮ, ನನಗೊಂದು ಸೂಪರ್ ಸೈಕಲ್ ಕೊಡ್ಸಮ್ಮ. ಅಚ್ಚು, ಸ್ವಲ್ಪ ಬಾಯಿ ಮುಚ್ಕೊಂಡೋಗಿ ಏನಾದ್ರೂ ಓದೋದಿದ್ರೆ ಬರೆಯೋದಿದ್ರೆ ಬರಿ ಹೋಗು, ಆಯ್ತಾ? ಸುಮ್ಮನೆ ಸೈಕಲ್ ಬೇಕು ಅದ್ ಬೇಕು ಇದ್ ಬೇಕಂತೆಲ್ಲ ಕೇಳ್ತಾ ಇರಬೇಡ. ಪಪ್ಪನ ಹತ್ರ ದುಡ್ಡಿಲ್ಲ. ಅಮ್ಮ ಬಂದ್ಬಿಟ್ಲು ಸುಂಟು ಗಾಳಿ. ಏನನು? ಅಮ್ಮ, ಪೆನ್ನು ಇಂಕ್ ಖಾಲಿ ಆಗ್ಬಿಡ್ತಮ್ಮ. ಅಮ್ಮ, ಒಂದು ಹೊಸ ಪೆನ್ ತಗೊಳ್ಬೇಕು, ದುಡ್ಡು ಕೊಡಮ್ಮ. ಆಮೇಲೆ ಮ್ಯಾಥ್ಸ್ ಟೀಚರ್ ಹೇಳಿದ್ರು ಜಾಮಿಟ್ರಿ ಬಾಕ್ಸ್ ತರಬೇಕಂತೆ, ಅದಕ್ಕೂ ದುಡ್ಡು ಕೊಡಮ್ಮ. ಸರಿ ಆಯ್ತಮ್ಮ, ಕಿಚನ್ ಅಲ್ಲೇ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ನೋಡಿ, ದುಡ್ಡು ತಗೋ ಹೋಗು. ಆಯ್ತಮ್ಮ. ಶುರು ಆಯ್ತು ಇವಳ್ದು. ಅಮ್ಮ, ಯಾಕಮ್ಮ ಇವಳು ಅಳ್ತಾ ಇದ್ದಾಳೆ? ನೀವು ಹೊಡೆದ್ರಾ? ಅಯ್ಯೋ, ನಾನೇನು ಹೊಡಿಲಿಲ್ಲ. ಅವಳ ಸ್ಕೂಲಲ್ಲಿ ಸೈಕಲ್ ರೇಸ್ ಕಾಂಪಿಟೇಷನ್ ಅಂತೆ, ಅದಕ್ಕೆ ಸೈಕಲ್ ಕೊಡ್ಸಮ್ಮ ಅಂತ ಬಂದು ಹೇಳಿದ್ಲು. ನಾನು ಕೊಡ್ಸಲ್ಲ ಅಂತ ಹೇಳಿದೆ, ಅದಕ್ಕೆ ಅಳ್ತಾ ಇದ್ದಾಳೆ ಅವಳು. ಓ ಹಂಗ ಕತೆ? ಹೌದು ಕತ್ತೆ. ನೀನ್ ಬಾಯಿ ಮುಚ್ಕೊಂಡು ಹೋಗು, ಬಂದ್ಬಿಟ್ಲಂಗೆ. ಅಮ್ಮ ನೋಡಮ್ಮ, ನನ್ನ ಕತ್ತೆ ಅಂತ ಹೇಳ್ತಾ ಇದ್ದಾಳೆ. ಅಮ್ಮ, ನಾನು ಕತ್ತೆ ಅಂತಲ್ಲ ಏನು ಹೇಳಿಲ್ಲಮ್ಮ. ಅವಳ ಮಾತು ನೀವು ಕೇಳಬೇಡಿ, ನಾನು ಕತೆ ಅಂತ ಹೇಳಿದ್ದು.
ಹೌದೌದು ಅಚ್ಚು, ನೀನ್ ಹೇಳಿದ್ ನಾನು ಕೇಳಿಸ್ಕೊಂಡೆ. ಸರಿ ಆಯ್ತು, ಹೋಗು, ನಿನ್ ಕೆಲಸ ಏನಿದೆ ಅದನ್ನ ಮಾಡು. ನಾನು ಹೋಗ್ತೀನಮ್ಮ, ಹೋಗ್ತೀನಿ. ನಿಮ್ಗೆ ನಾನು ಬರೇ ಆಟ ಆಡೋ ಹುಡುಗಿ ತಾನೇ, ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ. ಅಕ್ಕನ ಮೇಲೆ ಮಾತ್ರ ನಿಮಗೆ ಪ್ರೀತಿ. ಅಕ್ಕ ಈಗ ಕೇಳಿದ ತಕ್ಷಣ ದುಡ್ಡೋಗು ಅಲ್ಲಿದೆ ತಗೋ ಅಂತ ಹೇಳ್ತಾ ಇದ್ದೀರಾ. ನಾನು ಒಂದೇ ಒಂದು ಸೈಕಲ್ ಕೇಳಿದೆ, ನೀವು ನನಗೆ ಕೊಡಿಸ್ತಾನೇ ಇಲ್ಲ. ಹಂಗಂದ್ರೆ ಕರೆಕ್ಟ್ ತಾನೇ ನಾನು ಹೇಳೋದು, ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅಯ್ಯೋ ಶಿವನೇ, ಅಚ್ಚು ನಿನ್ ಮಾತೆಲ್ಲ ಕೇಳೋಷ್ಟು ನನ್ ಟೈಮ್ ಇಲ್ಲ. ನಾನು ನಿಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ನಿಮ್ಮ ಅತ್ತೆ 2 ಸಲ ಕಾಲ್ ಮಾಡ್ಬಿಟ್ರು, ಮಗುಗೆ ಸ್ನಾನ ಮಾಡಿಸ್ಬೇಕಂತೆ. ಆಯ್ತಾ, ನೀನ್ ಮೊದ್ಲು ಹೋಗಿ ನಿನ್ ಕೆಲಸ ಏನಿದೆ ಅದನ್ನ ನೋಡು. ಹೋಗ್ತೀನಿ. ಅಕ್ಕನಿಗೆ ಏನ್ ಕೇಳ್ತಾಳೋ ಎಲ್ಲ ಕೊಡ್ಸಿ, ಆಯ್ತಾ? ನನ್ಗೇನು ಕೊಡ್ಸ್ಬೇಡಿ ನೀವು. ಅಕ್ಕ ಏನ್ ಕೇಳಿದ್ಲಚ್ಚು? ಅಕ್ಕ ಒಂದ್ ಪೆನ್ನು, ಒಂದ್ ಜಾಮಿಟ್ರಿ ಬಾಕ್ಸ್ ಕೇಳಿದ್ಲು. ಅಮ್ಮಮ್ಮ ಅಂದ್ರೆ 150 ರೂಪಾಯಿ ಆಗತ್ತೆ ಅಷ್ಟೇ. ನೀನ್ ಕೇಳ್ತಾ ಇರೋದೆಷ್ಟು? 10,000 12,000 ರೂಪಾಯಿ ಆಗತ್ತೆ. ದುಡ್ಡಿಗೆ ಎಲ್ಲಿ ಹೋಗೋದಚ್ಚು? ನಿಮ್ ಪಪ್ಪನ ಹತ್ರ ಏನಾದ್ರೂ ಕೇಳಿದೆ ಅಂದ್ರೆ ಅಷ್ಟೇ ಓಡಿಸಿ ಹೊಡಿತಾರೆ. ಮೊನ್ನೆ ಅತ್ತೆಗೆ ಒಂದು ಹಸು ತಗೊಳ್ಬೇಕಂತ ದುಡ್ಡು ಕೇಳಿದಿಕ್ಕೆ ಅಷ್ಟೊಂದು ಬೈದ್ರು ನನಗೆ. ಗೊತ್ತಾ? ಈಗ ಏನಾದ್ರೂ ಪಪ್ಪನಿಗೆ ಈ ತರ ಸೈಕಲ್ ಬಗ್ಗೆ ಮಾತಾಡ್ತಾ ಇದೀವಿ, ಸೈಕಲ್ ತಗೊಳ್ಬೇಕು ದುಡ್ಡು ಬೇಕು ಅಂತ ಏನಾದ್ರು ಕೇಳಿದ್ವಿ ಅಷ್ಟೇ, ಮಕ್ಕ ಕೊಡ್ದು ಕಳಿಸ್ತಾರೆ. ಸರಿ ಆಯ್ತು, ನಿಮ್ಮ ಅತ್ತೆ ಮನೆ ನಾನು ಹೋಗ್ಬೇಕು. ಯಾಕೆ ಹಿಂಗ್ ಮುಖ ಇಟ್ಕೊಂಡಿದ್ಯಾ ಅಚ್ಚು? ಈ ತರ ಬೇಜಾರ್ ಮಾಡ್ಕೊಂಡಿರ್ಬೇಡ. ಸೈಕಲ್ ಎಲ್ಲ ಕೊಡ್ಸಕ್ಕಾಗಲ್ಲ ಆಯ್ತಾ? ಹೋಗಿ ಮನೆ ಒಳಗೆ ಏನ್ ಹೋಮ್ ವರ್ಕ್ ಇದೆಯಾ ಅದನ್ನೆಲ್ಲ ಮಾಡು. ಓದೋದೇನಿದೆ ಅದ್ ನೋಡು. ಈ ಕಾಂಪಿಟೇಷನ್ ಇಲ್ಲ ಅಂದ್ರೆ ಏನು, ಬೇರೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು ಆಯ್ತಾ? ನಿನ್ಗೆ ಫಸ್ಟ್ ಪ್ರೈಸ್ ಬಂದೇ ಬರುತ್ತೆ ಆಯ್ತಾ? ನಾನು ಬರ್ತೀನಿ. ಲಾ 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 ಲಾ. ಹಲೋ, ಅಂಗಡಿಯವರ? ಅಣ್ಣ, ನಿಮ್ಮ ಅಂಗಡಿಗೆ ಒಂದು ಕತ್ತೆ ಬರ್ತಾ ಇದೆ, ಓಡಿಸಿ ಹೊಡೆದು. ಏಯ್, ಏನ್ ಹೇಳ್ದೆ? ಹೌದಣ್ಣ? ಅಲ್ಲ, ಕತ್ತೆ ಪುಸ್ತಕ ಇದೆಯಣ್ಣ? ಕತ್ತೆ ಪುಸ್ತಕ ಓದೋದಿಕ್ಕಣ್ಣ, ಸುಮ್ಮನೆ ಟೈಮ್ ಪಾಸ್ ಆಗೋದಿಕ್ಕೆ ಇದೆಯಾ? ಹೌದಾ, ಇಲ್ವಾ? ಸರಿ ಆಯ್ತಣ್ಣ, ಆಯ್ತು. ಏನಕ್ಕ ಹಂಗ್ ನೋಡ್ತಾ ಇದೀಯಾ? ಹೋಗ ಅಂಗಡಿಗೆ, ಟೈಮ್ ಆಗ್ತಾ ಇಲ್ವಾ? ಏನಂತ ಹೇಳ್ದೆ? ನನ್ನನ್ ಕತ್ತೆ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇದ್ಯಾ? ಕೈಯಲ್ಲಿ ಫೋನು ಇಲ್ಲ, ಏನೂ ಇಲ್ಲ. ನೀನ್ ಏನ್ ಹೇಳಿದ್ರೆ ನನ್ನ ನಂಬಲ್ಲ. ಸುಮ್ಮನೆ ಕತ್ತೆ ಅಂತ ಹೇಳ್ದೆ ಇವಳನ್ನ, ನಿಜವಾಗ್ಲೂ ಕತ್ತೆನೇ ಇವಳು. ಹೆಂಗ್ ಹೊಡಿತದಾಳೆ! ನಾವ್ ಯಾಕೆ ಅಮ್ಮನ ಹತ್ರ ಹೋಗಿ ಸೈಕಲ್ ಬೇಕಂತ ಕೇಳ್ತಾ ಇದೀವಿ? ನನಗೆ ಇದು ಯೋಚನೆ ಬರಲ್ಲ. ನಮ್ ತಾನೇ ಜಿನ್ ಇದೆಯಲ್ಲ, ಜಿನ್ ಹತ್ರ ಏನ್ ಕೇಳಿದ್ರೇನು ಸಿಗತ್ತೆ. ಅಯ್ಯೋ ದೇವ್ರೆ, ನನಗೆ ನೆನಪೇ ಇಲ್ಲ. ಬುಳು ಜಮ್. ಹೇಳಿ ಬಾರ್ಬಿ, ನನ್ನಿಂದ ಏನಾದ್ರೂ ಸಹಾಯ ಬೇಕಾ ನಿಮ್ಗೆ? ಹೌದು ಜಿನ್, ಏನಂತ ಹೇಳಿದ್ರೆ ನಮ್ ಸ್ಕೂಲಲ್ಲಿ ಕಾಂಪಿಟೇಷನ್ ಮಾಡ್ತಾರೆ ಗೊತ್ತಾ? ಆ ಕಾಂಪಿಟೇಷನ್ ಏನಂತ ಹೇಳಿದ್ರೆ ಸೈಕಲ್ ರೇಸ್ ಕಾಂಪಿಟೇಷನ್. ಆ ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ನಾನೇ ಫಸ್ಟ್ ಪ್ರೈಸ್ ವಿನ್ ಮಾಡ್ಬೇಕು. ನನ್ಗೆ ಒಂದ್ ಒಳ್ಳೆ ಸೂಪರ್ ಡೂಪರ್ ಮಂತ್ರ ಮಾಡೋ ಅಂತ ಸೈಕಲ್ ಬೇಕು. ಎಲ್ರಿಗಿಂತ ನಾನೇ ಫಸ್ಟ್ ಓಡಿಸ್ಕೊಂಡು ಹೋಗ್ಬೇಕು, ನನ್ಗೆ ಫಸ್ಟ್ ಪ್ರೈಸ್ ಬರ್ಬೇಕು. ಪ್ಲೀಸ್ ಹೆಂಗಾದ್ರೂ ಮಾಡಿ ಒಂದ್ ಸೈಕಲ್ ಕೊಡ್ತೀಯಾ? ಆಯ್ತು ಬಾರ್ಬಿ, ಕೊಡ್ತೀನಿ. ವಾವ್, ಮೈ ಫೇವರೇಟ್ ಕಲರ್ ಆರೆಂಜ್ ಸೈಕಲ್. ಜಿನ್, ತುಂಬಾ ಥ್ಯಾಂಕ್ಸ್ ಆಯ್ತಾ? ಸರಿ ಆಯ್ತು, ನೀನ್ ಹೋಗು. ಆಯ್ತು ಬಾರ್ಬಿ. ಅಯ್ಯೋ ಸೈಕಲ್, ಇದೇನಿದು ಮನೆ ಒಳಗಿದೆ? ಅಚ್ಚು, ಯಾವ ಸೈಕಲ್ ಇದು? ಎಲ್ಲಿಂದ ತಂದೆ? ಯಾರು ಕೊಟ್ರು? ಯಾರ್ದು ಗೊತ್ತಿಲ್ಲಮ್ಮ. ಏನು ಯಾರ್ದು ಗೊತ್ತಿಲ್ಲನಾ? ಏನ್ ಹೇಳ್ತಾ ಇದೀಯ ಅಚ್ಚು? ಅದು ಅಮ್ಮ, ಇದಿದೆಯಲ್ಲ, ಇದು ಲಿಲಿ ಸೈಕಲ್ ಅಮ್ಮ, ಲಿಲಿ ಸೈಕಲ್. ಲಿಲ್ಲಿ ಸೈಕಲ್? ಲಿಲ್ಲಿ ಸೈಕಲ್ ಬೇರೆ ಕಲರ್ ಇತ್ತಲ್ಲ, ಅದ್ ಹೆಂಗೆ ಈ ಸೈಕಲ್ ಬಂತು ಲಿಲ್ಲಿದು? ಅಮ್ಮ, ನೀವು ತುಂಬಾ ದಿನ ಆಗಿರುತ್ತಲ್ಲಮ್ಮ ನೋಡಿ, ಹಂಗಾಗಿ ನಿಮ್ಗೆ ನೆನಪಿರಲ್ಲ. ಇದು ಲಿಲಿ ಸೈಕಲ್ ಅಮ್ಮ. ಅವಳು ಸೈಕಲ್ ಓಡಿಸಲ್ಲ, ನಾನು ಸೈಕಲ್ ರೇಸ್ ಕಾಂಪಿಟೇಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಲ್ಲ, ನೀನ್ ತಗೋ ಅಂತ ಹೇಳಿ ಕೊಟ್ಲಮ್ಮ, ಅದಕ್ಕೆ ತಂದಿದ್ದಮ್ಮ. ಹೌದಾ, ಸರಿ ಸರಿ ಆಯ್ತು. ಸರಿ, ಅದನ್ನ ಯಾಕೆ ಹೊರಗಡೆ ತಂದಿದ್ಯಾ ಅಚ್ಚು? ಟೈರ್ ಅಲ್ಲೆಲ್ಲ ಗಲೀಜಿರತ್ತೆ, ಹೊರಗಡೆ ತಗೊಂಡೋಗು. ಆಯ್ತಮ್ಮ.